ಈ ಅಪ್ಪ ಎಲ್ಗೋತು? ಈ ರಾಜ ಇನ್ನ ಯಾವಾಗ ಬತ್ತಾನೋ ಏನ್ ಕತ್ತಿಯೋ? ನಮ್ಮ ಅಪ್ಪಗೂ ನನ್ನ ಮಗಳಿಗೂ ಜಾಮೀನ್ ಕೊಡ್ತಾರೋ ಇಲ್ವೋ? ಅಯ್ಯೋ ದೇವ್ರೇ, ಹೋಗತ್ಲಾಗಿ ಎಂತ ಕೆಲ್ಸ ಆತು ಹೋಗತ್ತ. ಈ ಅಪ್ಪ ಅಂತನು ಈಗ್ಲಾದ್ರೂ ನಮ್ಮ ಮನೆಗಿರಲ್ಲ, ಸುಮ್ಮನ್ ಸುತ್ತರಿಯಕ್ ಹೋಗುತ್ತೆ ಆ ತಿಪ್ಪೆನ್ ಜೊತೆಗೆ ಹಾಕ್ಯಂಡು. ಏನೋಪ್ಪ, ನಮ್ಮ ಮನೆಯವ್ರ ಗ್ರಾಚಾರನೇ ನೆಟ್ಗಿಲ್ಲ ಅನ್ಸುತ್ತೆ. ಈ 3-4 ತಿಂಗಳಿಂದನ ಒಂದ್ರಿಂದ ಒಂದ್ ಕಷ್ಟ ಸುತ್ಕೊಂತಲೇ ಇದೀವಿ ನಮ್ಮ ಮನೆಗೆ. ಯಾರ್ಗನ ಒಬ್ರಿಗೆ ಏನ್ ಮಾಡೋದೋ ಏನೋ. ಎಲ್ಲ ನಾನ ಆ ಶಾಸ್ತ್ರನ ಕೇಳ್ಬೇಕಾಗಿತ್ತು. ಯಾರನ ಏನಾನ ಮಾಟ ಗೀಟ ಮಾಡ್ಸ್ಯವ್ರ ಏನು ಅಂತಾನ. ನಮ್ಗೆ ಯಾಕೆ ಹಿಂಗಾಗುತ್ತೋ ಏನೋ. ಅಮ್ಮೋರೆ ಏನ್ ಸಾರ್ ಮಾಡೋಣ ಇವತ್ತು? ಅಯ್ಯೋ, ನನ್ ಕಷ್ಟ ನನ್ಗಾಗಿದೆ, ಇವಳಿಗೆ ಸಾರಿನ ಚಿಂತೆ. ಹೋಗೆ ತಾಯಿ, ಏನೋ ನಿನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡೋಗು, ನನ್ನ ಯಾಕೆ ಕೇಳ್ತೀಯ? ಅಲ್ಲ ಅಮ್ಮವ್ರೆ, ತಿರ್ಗಾ ಕೇಳ್ದಲೆ ಮಾಡಿರೆ ನೀವೆಲ್ ಬೇಜಾರ್ ಮಾಡ್ಕೊಂತಿರೋ, ತಿರ್ಗಿ ಎಲ್ಲಿ ಬೈತಿರೋ ನನ್ನ ಅಂತ ಹೇಳಿ ಕೇಳಕ್ ಬಂದೆ. ಈಗ ಇದು ತಿಂಗ್ಳುಳಿಕಾಯಿ ಇದಾವೆ, ಬಸ್ಸಾರು ಮಾಡ್ಲಾ ಅಥವಾ ಆಳಿಗೆಡ್ಡೆ ಹಾಕಿ ಹುಳಿ ಮಾಡೋಣ? ನೀವೇನು ಹೇಳಿರೋ ಅದನ್ನ ಮಾಡ್ತೀನಿ ಅಮ್ಮವ್ರೆ. ಹೇಳ್ರಿ ಅಮ್ಮವ್ರೆ, ಯಾಕೆ ಬೇಜಾರು ಮಾಡ್ಕೊಂತೀರ? ನೇತ್ರ ಅಮ್ಮರು ಮತ್ತೆ ತಾತನು ಜಾಮೀನ್ ತಕೊಂಡು ವಾರಕ್ಕೆ ಬರ್ತಾರೆ. ನೀವೇನು ಚಿಂತೆ ಮಾಡ್ಬೇಡ್ರಿ, ಬಿಡ್ರಿ. ಯಾಕಂಗ್ ಸುಮ್ಮನೆ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ತೀರಾ? ಅದನ್ನೇನೆ. ಏನ್ ಮಾಡದೆ ಗುಲಾಬಿ, ನಮ್ಗೆ ಎಲ್ಲ ಇದ್ರು ಮನ್ಸಿಗೆ ನೆಮ್ಮದಿ ಇಲ್ಲ. ನೀನ್ ಹೆಂಗೋ ಮನೆ ಕೆಲಸ ಮಾಡ್ಕೊಂಡಿದ್ರು ನೆಮ್ಮದಿಯಾಗ ಇದೆಯಾ ಅಲ್ವೇ? ನೋಡು, ಅದಕ್ಕೆ ಹೇಳೋದು, ದೇವರು ಎಲ್ಲ ಕೊಟ್ಟು ಒಂದ್ ಕಿತ್ಕೊಂತಾನೆ ಅಂತಾನ. ನಮಗೆ ಎಲ್ಲ ಕೊಟ್ಟೇವನಿ, ಆದ್ರೆ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಹೋಗತ್ಲಾಗಿ ನಮ್ದೇನ್ ಕರ್ಮನೋ. ಬಿಡ್ರಿ ಅಮ್ಮವ್ರೆ, ನಿಮ್ಗೂ ಎಲ್ಲ ಒಳ್ಳೇದಾಗುತ್ತೆ, ಏನು ಚಿಂತೆ ಮಾಡ್ಬೇಡ್ರಿ, ಸುಮ್ಮನೆ ಇರ್ರಿ. ಅದಕ್ಕೆ ಹೇಳೋದು, ಅತಿ ಆಸೆ ಪಡಕ್ ಹೋಗ್ಬಾರ್ದು. ಅತಿ ಆಸೆ ಪಟ್ರೇನೆ ಮತ್ತೀಗ ಗತಿಗೇಡು ಆಗೋದು. ದೊಡ್ಡರು ಹಂಗಿಲ್ದಲೇನೆ ಗಾದೆ ಮಾತಾ ಹೇಳಿಲ್ಲ ಅಮ್ಮವ್ರೆ, ಅತಿ ಆಸೆ ಗತಿಗೇಡು ಅಂತಾನ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವು ಅತಿ ಆಸೆ ಪಟ್ಟು ಹಿಂಗೆ ಕಷ್ಟ ಅನುಭವಿಸ್ತಾ ಇದೀವಿ ಅಂತಾನ? ಅಮ್ಮವ್ರೆ, ನಾನು ಹಂಗಲ್ಲ ಹೇಳಿದ್ದು. ಏನು ಅಂದ್ರೆ ಲಸ್ಮಕ್ಕನ್ ಸವಾಸಕ್ಕೆ ಯಾಕೆ ಹೋಗ್ಬೇಕು? ಅವ್ರ ಪಾಡಿಗೆ ಅವ್ರು ಹೆಂಗೋ ಏನೋ ಮಾಡ್ತಾ ಇದಾರೆ, ಅವ್ನು ಸುಮ್ಮನೆ ಒದ್ಸಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಹೇಳಿ? ನೀವು ಸುಮ್ಮನೆ ಕಷ್ಟನ ಮೈ ಮೇಲೆ ಎಳ್ಕೊಂತಾ ಇದ್ದೀರಾ ಅಷ್ಟೇನೆ. ನೇತ್ರಮ್ಮವ್ರು ಸುಮ್ಮನೆ ಇದ್ದಿದ್ರೆ ಈ ಕಷ್ಟನೇ ಇರ್ತಿರ್ಲಿಲ್ಲ, ನೀವು ನೆಮ್ಮದಿಯಾಗಿರ್ತಿದ್ರಿ ಅವಾಗ. ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ. ನನ್ನ ಮೇಲೆ ಏನು ಸಿಟ್ಟು ಮಾಡಬೇಡ್ರಿ ಅಮ್ಮವ್ರೆ. ಅಯ್ಯೋ, ಯಾರ ಮೇಲೆ ಸಿಟ್ಟು ಮಾಡ್ಕೊಂಡು ಏನಾಗ್ಬೇಕಾಗೈತೆ ಹೇಳು? ನನಗೆ ನನ್ನ ಮಗಳು ನಮ್ಮ ಅಪ್ಪ ಇನ್ನೂ ಜೈಲಿಂದನ ಹೊರಕ್ಕೆ ಬಂದ್ರು ಸಾಕು ಅಮ್ಮಂಗಾಗೈತಿ. ನನ್ನ ಮಗ ಹೋಗ್ಯವನಿ, ಜಾಮೀನು ಏನಾದರೂ ಸಿಗುತ್ತೇನೋ ಲಾಯರ್ನ ಕೇಳ್ಕೊಂಬತ್ತೀನಿ ಅಂತಾನ. ಅವನಿನ್ನ ಯಾವಾಗ ಬತ್ತಾನೋ ಏನೋ. ನನ್ನ ಗಂಡ ಎಲ್ಗೋತೋ ಏನೋ, ಮನೆಯಾಗನ ಇರಲ್ಲ. ನನಗೊಬ್ಳಿಗೆ ಹಂಗೇನೆ ಚಿಂತೆ ಮಾಡಿ ಹಂಗೇನೆ ಕಾಯಿಲೆ ಆದಂಗೆ ಆಗುತ್ತೆ. ಒಂಬಕ್ಸರ್ ಬರಲ್ಲ, ಮನಿಕೆ ಮಕ್ಸರ್ ಬರಲ್ಲ, ಮನಿಕೊಂಡ್ರು ನಿದ್ದು ಬರಲ್ಲ. ಏನು ಮಾಡೋದು ಹೇಳು? ಮೊರೆ, ಅದು ಇನ್ನೊಂದು ಕೆಟ್ಟ ಸುದ್ದಿ ನಿಮಗೆ. ನೀವಿರ್ಲಿಲ್ಲ ಇಷ್ಟೊತ್ತುನು, ಈಗಿನ ಅದೇನಾಯ್ತು ಅಂದ್ರೆ. ಕೆಟ್ಟ ಸುದ್ದಿನ? ಏನೇ ಅದು? ಯಾರಿಗೇನಾತಿ? ಜಲ್ದಿ ಹೇಳೆ ಗುಲಾಬಿ. ನನಗೆ ಯಾಕನ ಎದ್ಯಾರಾದಂಗೆ ಆಗ್ತೈತೆ, ಹೇಳಿ ಅದೇನಾತಿ ಯಾರಿಗೆ? ಅಮ್ಮೋರೆ, ನೀವೇನ ಏನು ಅಂತ ಆತಂಕ ಏನು ಪಡಬೇಡ್ರಿ, ಅಂಥದ್ದೇನು ಆಗಿಲ್ಲ. ಏನು ಅಂದ್ರೆ ಅದೇ ಆ ತಿಮ್ಮಜ್ಜಿ ಇದಾರಲ್ಲ ನಿಮ್ಮ ಅತ್ತೆ, ಅವ್ರಿಗೆ ಏನೋ ಸೊಂಟ ಸ್ವಲ್ಪ ಉಣುಕ್ದಂಗೆ ಆಗೈತಿ. ಅಲ್ಲೇನೋ ಹಂದಿ ಗುದ್ಬಿಡ್ತಂತೆ. ಆ ಗುಂಡಜ್ಜಿನೂ ಮತ್ತೆ ಆ ಬಾನುನು ಕರ್ಕೊಂಬಂದು ಬಿಟ್ಟು ಹೋದ್ರು. ಒಳಗ್ ರೂಮ್ನ ಮನಗ್ಸಿದೀನಿ. ಹೌದಾ? ಆ ಕಿವಿಡ್ದಿಮ್ಮಿಗೆ ಸೊಂಟ ಮುರಿತಾ? ಹಂಗೆ ಆಗ್ಲಿ ಅವಳಿಗೆ. ನಾನು ಕಾಯ್ತಿದ್ದೆ, ಆ ಕಿವಿಡ್ದಿಮ್ಮಿಗೆ ಏನು ಆಗಲ್ವಲ್ಲಪ್ಪ ಒತ್ತು ಅಂತಾನ. ಅಯ್ಯೋ, ನಾನು ಈ ವಿಷಯ ಹೇಳಿದ್ರೆ ಅಮ್ಮವ್ರಿಗೆ ಇನ್ನ ಬೇಜಾರಾಗುತ್ತೆ ಅಂತ ನಾನು ಅಂದ್ಕೊಂಡ್ರೆ, ಆ ಕಿವಿಡ್ದಿಮ್ಮಿಗೆ ಹಂಗೆ ಆಗ್ಬೇಕು ಅಂತ ಹೇಳ್ತಾ ಇದಾರಲ್ಲ. ಅದಕ್ಕೆ ಮತ್ತೀಗ ಇವ್ರಿಗೂ ಇವ್ರ ಮಗಳಿಗೂ ಯಾವಾಗ್ಲೂ ಕಷ್ಟದ ಮೇಲೆ ಕಷ್ಟ ಕೊಡ್ತಿರೋದು ಆ ದೇವ್ರು. ಪಾಪ ಅತ್ತೆ ಸೊಂಟ ಮುರ್ಕೊಂಡವ್ರೆ ಅಂತ ಒಂದಿಷ್ಟು ಬೇಜಾರೇ ಆಗ್ತಿಲ್ಲ ನೋಡ ಅವ್ರಿಗೆ. ಏನೇ ಅದು ಅತ್ಲ ತಿರ್ಕೊಂಡ್ ಮಾತಾಡ್ತಾ ಇದ್ಯಾ? ಹೆಂಗ್ ಮುರ್ಕೊಂಡ್ಲಂತ ಯಾಕೆ ಕಿವಿಡ್ದಿಮ್ಮಿ ಸೊಂಟನ? ಹೇಳಿ ಅದನ್ನ. ನಾನು ಕಾಯ್ತಿದ್ದೆ, ಈ ಕಿವಿಡ್ದಿಮ್ಮಿಗೆ ಏನು ಬರಲ್ವಲ್ಲಪ್ಪ, ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗಂತದು ಅಂತಾನ. ಅಮ್ಮೋರೆ, ಅದು ಅದೇ ಆ ಸಾಕಮ್ಮನ ಮಗ ಯಾರೋ ಬುಸ್ ನಾಗ ಇಲ್ವೇ, ಅವನೇನೋ ಕುಡ್ದು ಚರಂಡಿ ಮಗಳಂಗ್ ಮನಿಕೊಂಡಿದ್ನಂತೆ. ಈ ಕಿವಿಡಜ್ಜಿ ಅಲ್ಲಿಗೆ ಹೋಗಿತ್ತಂತೆ, ಅಲ್ಲಿ ಹಂದಿ ಉಳಿದ್ವಲ್ಲ, ಆ ಹಂದಿ ಗುದ್ಬಿಟ್ಟೈತೆ ಈ ವಜ್ಜಿಗೆ ಹಂದಿ ಗುದ್ದಿದ್ಕೆ ಬಿದ್ದು ಸೊಂಟ ಒಂದ್ ಸ್ವಲ್ಪ ಉಣುಕ್ದಂಗ ಆಗೈತಿ. ಆ ಗುಂಡಜ್ಜಿನೂ ಬಾನುನು ಕರ್ಕೊಂಬಂದು ಬಿಟ್ಟು ಹೋದ್ರು. ಏನ್ ಓಡಾಡಕ್ ಆಗಲ್ವಾ ಕಿವಿಡ್ದಿಮ್ಮಿಗೆ? ಇಲ್ಲ ಅಮ್ಮವ್ರೆ, ಅಷ್ಟೇನ್ ಏಟಾಗಿಲ್ಲ, ಸ್ವಲ್ಪ ಉಣುಕ್ದಂಗ ಆಗೈತಿ, ಒಂದ್ ಸ್ವಲ್ಪ ನೋವ್ತೈತಿ ಅಂತ ಹೇಳ್ತಿತ್ತು ಅಷ್ಟೇನೆ. ಜಾಸ್ತಿ ಏನು ಹಂಗೇನು ಸೊಂಟ ಮುರಿದಿಲ್ಲ, ಒಂದಿಷ್ಟು ಉಣುಕ್ದಂಗ ಆಗಿತ್ತಂತೆ ಅಷ್ಟೇನಾ? ಅಯ್ಯಯ್ಯೋ,
ಎದ್ದು ಓಡಾಡಕ್ಕಾಗ್ಬಾರ್ದಾಗಿತ್ತು ಅಕ್ಕಿ ಹುಡ್ದಿಮಿಗೆ, ಹಂಗಾಗಿದ್ರೆ ಸರಿಯಾಗದು. ಅತ್ತೆ ಅಂತ ಮರ್ಯಾದೆ ಕೊಡ್ದಿದ್ರೆ ಓಟೆ ಹೊತ್ತು. ವಯಸ್ಸಾಗೈತಲ್ಲ ಅಜ್ಜಿಗೆ ಹಿಂಗಾಗೈತಲ್ಲ ಅಂತನ ಒಂದಿಷ್ಟು ಮುರುಕನೇ ಇಲ್ವಲ್ಲ ಇವ್ರಿಗೆ. ಎಂತ ಕಲ್ಮನ್ಸಪ್ಪ ಇವ್ರದು. ಥೂ. ಕಾಳಿ ಕಾಳಿ, ರಾಜ ಬಂದೇನೆ. ಅಯ್ಯೋ, ರಾಜನೂ ಇಲ್ಲ, ಕೊತ್ತಂಬರಿ ಬೀಜನೂ ಇಲ್ಲ. ಯಾವಾಗ ಬತ್ತಾನೋ ಏನೋ ಯಾರಿಗ್ ಗೊತ್ತು. ನೀನ್ ನೋಡಿದ್ರೆ ಎಲ್ಗೋ ಹೋಗಿ ಕುಕ್ಕಾಣ ಇದೆಯಾ. ನನಗಿಲ್ಲಿ ಚಿಂತೆ ಆಗೈತಿ, ಜಾಮೀನ್ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಜಾಮೀನ್ ಸಿಗ್ಬಾರ್ದು, ಅಲ್ಲೇ ಇರ್ಬೇಕು ಇವ್ರಪ್ಪನು ಇವ್ರ ಮಗಳನು. ನೋಡು, ಅಲ್ಲ ತಿಮ್ಮಜ್ಜಿಗೆ ಸೊಂಟ ಮುರಿದೈತಿ ಅಂತಂದ್ರೆ ಇನ್ನ ಆಗ್ಬೇಕಾಗಿತ್ತು ಎದ್ದಾಳದಂಗೆ ಅಂತ ಹೇಳ್ತಾರೆ. ಹೌದಾ, ಇನ್ನ ಬರ್ಲಿಲ್ವೇ ರಾಜ? ಅಯ್ಯೋ, ಅಲ್ಲಿ ಏನಾತೋ ಏನೋ, ಜಾಮೀನ್ ಕೊಡ್ತಾರೋ ಇಲ್ವೋ? ಆ ರಾಜಿಗೆ ಒಂದೀಟು ಜವಾಬ್ದಾರಿ ಇಲ್ಲ, ತಂಗಿ ಎಂಬುದು ಇಲ್ಲ, ತಾತ ಎಂಬುದು ಇಲ್ಲ ಅವನಿಗೆ. ಜವಾಬ್ದಾರಿಯಿಂದನ ಏನು ವಿಚಾರಣೆ ಮಾಡಲ್ಲ. ನೀನು ಅವನ ಜೊತೆಗೆ ಹೋಗಪ್ಪ ಅಂತಂದ್ರೆ ನನಗೇನು ಬೇದಿ ಆಗ್ತೈತಿ, 3 ಸಲ ಆತು, ಹೋಗ ಅವನಿಗೆ ಕೇಳ್ಕೊಂಡ್ ಬರ್ಲಿ ಅಂತ ಹೇಳಿ ನೀನು ವಾಲ್ ಕಡಿಕ್ ಹೋದೆ. ಕಚೇರಿ ಬಿಚ್ಕೊಂಡು ಈಗ ನೋಡು ಇನ್ನ ಬಂದಿಲ್ಲ ಈಟತ್ತಾದ್ರೂ. ಅವನು ಹೋಗಿ ಓಟೋತ್ತ ತಾಲೇನಿ. ಹೋಗು ನೀನ ಹೋಗಿ ಅದೇನಾತ ಅಂತ ತಿಳ್ಕೊಂಬರ ಹೋಗಿ. ಓ ಇರೇ, ಅವನಿಗೂ ಗೊತ್ತೈತಿ ಚೆನ್ನಾಗಿ, ನನಗಿಂತನ ಅವನಿಗೆ ಚೆನ್ನಾಗಿ ಗೊತ್ತಿರೋದು ಲಾಯರು ಎಲ್ಲನ. ಏನು ಮಾಡಬೇಕು ಏನು ಯಾರನ್ನು ಕೇಳಬೇಕು ಅಂಬೋದು ಅವನಿಗೆ ಚೆನ್ನಾಗಿ ಗೊತ್ತೈತಿ. ಅದಕ್ಕೇನೆ ಅವನಿಗೆ ಹೋಗಿ ಬರಲಿ ಅಂತ ಹೇಳಿ ಕಳಿಸಿದ್ದು. ಈಗ ಗೊತ್ತಾ ನೀರು ಈಗಲಾಗ್ಲಾನ, ನೀನು ಯಾಕೆ ಹಂಗಾಡ್ತೀಯ? ಅಲ್ಲಿ ಏನ ಅದು ಲಾಯರು ಆಮೇಲೆ ಕೋರ್ಟು ಎಲ್ಲ ನಮ್ಮ ಕೈಯಾಗಿರ್ತವೆ. ನಾವೇ ಕಾಯ್ಬೇಕು ಒಂದು ಸ್ವಲ್ಪ ಹೊತ್ತು. ಇನ್ನ ಯೋಟೋದ್ ಕಾಯ್ಬೇಕು ಏನೋ. ನನಗಂತೂ ನಮ್ಮ ಅಪ್ಪನೂ ನನ್ನ ಮಗಳೂ ಯಾವಾಗ ಮನೆಗೆ ಬರ್ತಾರಪ್ಪ ಅಂತ ಹೇಳಿ ಚಿಂತೆ ಆಗೈತಿ. ನೀನಿನ್ನ ಕಾಯ್ಬೇಕು ಅಂತ ಹೇಳ್ತೀಯ, ನನಗಂತೂ ಕಾಯಕ್ಕಾಗಲ್ಲಪ್ಪ. ನೀನು ಹೋಗಿದ್ದೆ ನಾನೇ ಹೋಗ್ತೀನಿ. ನಡಿ ಇಬ್ರು ಹೋಗೋಣ ತೀರಾನ. ಯಪ್ಪ ಯಮ್ಮ, ರಾಜನೇ ಬಂದ ಅನ್ಸುತ್ತೆ, ಬಿಡು ಕೇಳೋಣ ಅದಲ್ಲಿ ಏನಾಯ್ತು, ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಹೇಳ್ತಾನೆ. ನೀನಂತೂ ಆತ್ರಿಗೆ ಟಾಂಜನೆ ಆಡ್ದಂಗೆ ಆಡ್ತೀಯ, ಒಂದು ಚೆನ್ನಾಗಿ ಸುಮ್ಮನಿರು ಅಂತಂದ್ರಿ. ನೋಡು ಅವನೇ ಬಂದ. ರಾಜ ಏನಂದ್ರಪ್ಪ ಲಾಯರು, ಜಾಮೀನ್ ಕೊಡ್ತಾರಂತೇನು? ಯಾವಾಗ ಕೊಡ್ತಾರಂತೂ? ಆದಷ್ಟು ಬೇಗ ಕರ್ಕೊಂಬಾರಪ್ಪ ನೇತ್ರನು ನಮ್ಮ ಅಪ್ಪನೂ. ನೋಡಕ್ಕಾಗಲ್ಲ, ನಮ್ಮ ನೇತ್ರ ಮಂತನು ಸರ್ಗ ಹೋಗ್ಬಿಟ್ಟವಳೆ 2 ದಿವಸಕ್ಕೆ. ಏನಂದ್ರೆ ಹೇಳು, ಮಾತಾಡೋ. ಅಲ್ವೇ ಕಾಳಿ, ನೀನೇ ವಟ ವಟ ಅಂತ ಮಾತಾಡ್ತಿದ್ರೆ ಅವನಿನ್ ಏನು ಹೇಳ್ತಾನೆ ಹೇಳು. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು, ಅವ್ನು ಏನು ಹೇಳ್ತಾನೆ ಎಂಬುದ ಕೇಳೋಣ. ಏನತ್ತಪ್ಪ ರಾಜ, ಏನು ಹೇಳಿರು ಲಾಯರು? ಜಾಮೀನು ಸಿಗುತ್ತಂತ? ಯಪ್ಪ, ಅದು ಈ ಜಾಮೀನು ಸಿಗೋದು ತುಂಬ ಕಷ್ಟ ಅಂತೆ, ಹಂಗಂತ ಹೇಳಿರು ಲಾಯರು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದಪ್ಪ ಇವಾಗ? ಏನ್ ಹೇಳ್ತಾ ಇದೀಯ ರಾಜ? ಜಾಮೀನು ಸಿಗೋದು ಕಷ್ಟ ಅಂತ? ಅಲ್ಲ, ಒಂದಿಟ್ಟು ಜಾಸ್ತಿ ದುಡ್ಡೇ ಕೊಡ್ತೀವಿ ಸರ್ ಅಂತ ಹೇಳಬೇಕು ತಾನೇ ನೀನು. ಎಷ್ಟಾದ್ರೂ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಜಾಮೀನು ಕೊಡ್ಸಿ ಸರ್ ನಮ್ಮ ತಾತಗೂ ನನ್ನ ತಂಗಿಗೂ ಅಂತ ಹೇಳ್ಬೇಕು ತಾನೇ. ಹ್ಞೂ ಕಣಮ್ಮ, ಸಿಗೋದು ತುಂಬ ಕಷ್ಟ ಅಂತೆ. ಎಷ್ಟೇ ದುಡ್ಡು ಕೊಟ್ರು ಜಾಮೀನು ಸಿಗೋದು ಕಷ್ಟಪ್ಪ. ನಾನು ಪ್ರಯತ್ನ ಮಾಡ್ತೀನಿ, ಆದರೆ ಸಿಗುತ್ತೆ ಅಂತನ ಗ್ಯಾರಂಟಿ ಭರವಸೆ ಕೊಡೋಕ್ಕಾಗಲ್ಲ ಅಂತ ಹೇಳಿರು ಲಾಯರು. ಯಾಕೆ ಪಾಪ, ಯಾಕಂತೆ? ಯಾಕೆ ಜಾಮೀನು ಕೊಡೋಕ್ಕಾಗಲ್ವಂತೆ? ಅಲ್ಲ, ನಾನು ಮತ್ತೆ ಆ ಗೌರಿ ಜೈಲಿಗೆ ಹೋದಾಗ ಜಾಮೀನು ಸುಲಭನಾಗೆ ಸಿಕ್ತು ಅಲ್ವಾ, ಈಗ ಯಾಕೆ ಕೊಡೋಕ್ಕಾಗಲ್ವಂತೆ? ಯಪ್ಪ, ನಿನ್ನ ಕೇಸಿಗೂ ಈಗ ತಾತ ಮತ್ತು ನೇತ್ರನ ಕೇಸಿಗೂ ಭಾಳ ವ್ಯತ್ಯಾಸ ಐತಿ. ಈ ತಾತ ಮತ್ತು ನೇತ್ರ ಮಾಡಿರೋದು ಆಫ್ ಮಾಡರ್ ಕೇಸ್ ಅಂತೆ, ಅದೇ ಕೊಲೆ ಪ್ರಯತ್ನ ಅಂತಾರಲ್ಲ ಆ ಕೇಸು ಆಗಿರೋದು ಇವ್ರ ಮ್ಯಾಲೆ. ಅದಕ್ಕೇನೆ ಜಾಮೀನು ಸಿಗೋದು ಕಷ್ಟ ಅಂತ ಹೇಳಿರು ಲಾಯರು. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೇ, ಹಂಗಾರೆ ನಮ್ಮ ಅಪ್ಪನೂ ನನ್ನ ಮಗಳೂ ಜೈಲಾಗೆ ಇರ್ಬೇಕಾ? ಅಯ್ಯೋ ಏನೋ ರಾಜ ಹಿಂಗೆ ಹೇಳ್ತಾ ಇದ್ಯಾ? ಏನಾರ ಮಾಡಿ ಬಿಡಿಸ್ಕೊಂಬಾರಪ್ಪ. ಅಯ್ಯೋ ಕೇಳಕ್ಕಿಲ್ವೇನೋ? ಸಾರ್ ದುಡ್ಡು ಕೊಡ್ತೀವಿ ಜಾಸ್ತಿನ ಬಿಡಿಸ್ರಿ ಅಂತನ ಲಾಯರ್ನ. ನಡಿಯಪ್ಪ ನಾನೇ ಬರ್ತೀನಿ, ಕೇಳ್ತೀನಿ. ಯಮ್ಮ, ಯಾರು ಹೋದ್ರು ಅವ್ರು ಹೇಳೋದು ಅಷ್ಟೇನೆ. ಆದರೆ ಒಂದೇ ಒಂದು ಅವಕಾಶ ಐತಿ ಅಂತ ಹೇಳಿರು. ಹಂಗೆ ಮಾಡಿರೆ ಬಿಡಿಸ್ಕೊಂಬರ್ಬೋದು ತಾತನ್ನು ಮತ್ತು ನೇತ್ರನು. ಏನಪ್ಪ ಅದು? ಏನು ಹೇಳು, ಅದು ಏನಿದ್ರು ಮಾಡೋಣ ಹೇಳಪ್ಪ. ಅದು ಏನು ಮಾಡಿರ್ ಬಿಡ್ಕಡೆ ಮಾಡ್ತಾರೆ ನನ್ನ ಮಗಳೂ ನಮ್ಮ ಮಾವನು ಅಂತಾನ. ಏನು ಮಾಡ್ಬೇಕಂತ ಹೇಳೋ ರಾಜ ಜಲ್ದು. ಅದು ಯಪ್ಪ, ಈಗ ನಮ್ಮ ನೇತ್ರ ಮತ್ತು ತಾತನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಆ ಲಸ್ಮಕ್ಕ ಮತ್ತು ಸೀನಪ್ಪ ತಾನೆ. ಅದಕ್ಕೇನೆ ಅವ್ರು ಬಂದ್ಬಿಟ್ಟು ಕೇಸ್ ವಾಪಸ್ ತಗೊಂಡ್ರೆ ಬಿಡ್ತಾರಂತೆ. ಏನು ಮಾಡೋದು ಇವಾಗ? ಅವ್ರ ಕೇಸು ವಾಪಸ್ ತಗೋಬೇಕು ಅಂದರೆ ನಾವು ಹೋಗಿ ಅವ್ರನ್ನ ತಪ್ಪಾಯಿತು ಅಂತ ಹೇಳಿ ಕೇಳ್ಕೋಬೇಕು. ಅದಕ್ಕೆ ನೀವು ಒಪ್ಕೋಬೇಕು, ನೀನು ಅಮ್ಮನೂ. ಓಕೆ ಸ್ನೇಹಿತರೆ, ಈ ಕತೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.